ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲಿಯನ್. ಇವತ್ತೊಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಆ ಪ್ರೋಮೋ ನೋಡಿದ್ರಂತೂ ಸಿಕ್ಕಾಪಟ್ಟೆ ಒಂಥರ ಬೇಜಾರಾಗೋದು ನಿಜ. ಯಾಕಂದರೆ ಗಿಲ್ಲಿ ಫ್ಯಾನ್ಸ್ಗೆ ಈ ಒಂದು ವಿಷಯ ಬೇಜಾರಾಗುತ್ತೆ. ಯಾಕಂದರೆ ಮನೆ ಬಂದಿರೋ ಗೆಸ್ಟ್ ಜೊತೆನೂ ಕೂಡ ಗಿಲ್ಲಿಯವರು ಜಗಳ ಮಾಡ್ತಾರೆ. ಈ ಒಂದು ವಿಚಾರ ಏನಾಗ್ತಿದೆ ಅಂದರೆ ಗಿಲ್ಲಿಯವರು ತುಂಬಾ ಹೀಯಾಳಿಸೋದು, ಆ ಥರ ಮಾತಾಡೋದು ಯಾಕೋ ಇದು ನಿಜ ಅಂತ ಅನ್ನಿಸ್ತಾ ಬರ್ತಿದೆ. ಯಾಕಂದರೆ ಮನೆಗೆ ಬಂದಿರೋ ಗೆಸ್ಟಲ್ಲೂ ಕೂಡ ಅವರು ತುಂಬ ತಮಾಷೆ ಮಾಡಿಕೊಂಡು ಅವರ ಪರ್ಸ್ನಲ್ ವಿಷಯಕ್ಕೆ ಹೋಗ್ತಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಯಾಕಂದರೆ ಮಂಜು ಆಗಿರ್ಬೋದು, ರಜತ್ ಆಗಿರ್ಬೋದು, ಅವರ ಲಾಸ್ಟ್ ಬಿಗ್ ಬಾಸ್ ಸೀಸನಲ್ಲಿ ಏನಿತ್ತು ಅವರು ತುಂಬ ಖಡಕ್ ಆಗಿರುವಂತಹ ವ್ಯಕ್ತಿಗಳಾಗಿದ್ರು. ಅಂದರೆ ಯಾವುದಕ್ಕೂ ಎದುರು ಮಾತಾಡೋದಾಗಿರ್ಬೋದು ಅಥವಾ ನೇರ ಉತ್ತರಗಳಾಗಿರ್ಬೋದು. ಏನಾದರೂ ಸಣ್ಣ ವಿಷಯವಾದರೂ ಅವತ್ತೊಂದು ಸೀಸನಲ್ಲಿ ರಜತ್ ಅವರು ಧನ್ರಾಜ್ ಅವ್ರಿಗೆ ಹೊಡೆಯೋಕ್ಕೆ ಕೂಡ ಹೋಗಿದ್ರು. ಸೊ ಅವರು ತುಂಬ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ಳುವಂತಹ ಒಂದು ವ್ಯಕ್ತಿ ರಜತ್ ಅವರು. ಮಂಜು ಕೂಡ ಅಷ್ಟೇ, ಯಾರೇ ಏನಂದ್ರು ಬೇಗ ಕೋಪಗೊಳ್ತಾರೆ. ಸೊ ಆ ಥರನೇ ಒಂದು ಪ್ರೋಮೋವನ್ನು ಇವತ್ತು ಬಿಟ್ಟಿದ್ದಾರೆ. ಗಿಲ್ಲಿಯವರು ಸುಮ್ಮನೆ ಇರಲ್ಲ ಅನ್ನೋದು ಅವರ ಚೇಷ್ಟೆ, ಅವರ ಕ್ವಾಟ್ಲೆ ಏನಾಗಿರ್ಬೋದು, ಈ ಒಂದು ಎಲ್ಲ ವಿಚಾರಕ್ಕೂ ಇವತ್ತು ಉತ್ತರ ಸಿಕ್ಕಿದೆ. ಯಾಕಂದರೆ ತುಂಬಾ ಕ್ವಾಟ್ಲೆ ಮಾಡ್ತಿದ್ದಾರೆ ಗೆಸ್ಟ್ ಜೊತೆನೂ ಕೂಡ. ಇವಾಗ ನಾರ್ಮಲ್ ನಮ್ಮ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಏನಾಗಿದೆ, ಗಿಲ್ಲಿಯವ್ರನ್ನ ಸಹಿಸ್ಕೊಂಡು ಆಮೇಲೆ ಅವ್ರು ಮಾತಾಡೋ ಮಾತುಗಳು ಎಲ್ಲ ಗೊತ್ತೇ ಇದೆ. ಆಮೇಲೆ ಅವರನ್ನು ಸಹಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ಆ ಮನೇಲಿ ಬಿಗ್ ಬಾಸ್ ಅಲ್ಲಿ ಅವ್ರು ಜೀವಿಸ್ಬೇಕಲ್ಲ. ಸೊ ಇಲ್ಲೇನಾದರೂ ಇವತ್ತು ಬಂದಿರೋ ಗೆಸ್ಟ್ಗಳಿಗೆ ಬಿಗ್ ಬಾಸ್ ಈ ಥರ ಒಂದು ಟಾಸ್ಕ್ ಅಂತ ಕೊಟ್ಟಾಗ ಗಿಲ್ಲಿಯವರು ಅದನ್ನು ಮಾಡಬೇಕು, ಅದನ್ನು ಕರೆಕ್ಟಾಗಿ ಮಾಡಬೇಕು. ಯಾಕಂದರೆ ಆ ಒಂದು ಟಾಸ್ಕಿಂದ ಅವರು ಮತ್ತೆ ಮುಂದೆ ಉಳಿಯೋಕ್ಕಾಗೋದು ಅಥವಾ ಜನ ಸಪೋರ್ಟ್ ಏನಾದರೂ ಗಿಲ್ಲಿಯವರ ಮಾತಿಗಾಗಿರ್ಬೋದು, ಇದೆಲ್ಲ ಆ ಒಂದು ಟಾಸ್ಕ್ ಮೇಲೆ ನಿಂತಿರುತ್ತೆ. ಅಥವಾ ನಾಮಿನೇಷನ್ಗೂ ಕೂಡ ಅಷ್ಟೇ, ಈ ಒಂದು ಏನೋ ಜಗಳ ಆಗುತ್ತೆ ಅಥವಾ ಮನೆಗೆ ಬಂದಿರೋ ಗೆಸ್ಟ್ಗಳಿಗೆ ಏನು ಬೇಜಾರು ಮಾಡಿರ್ತಾರೆ, ಈ ಒಂದು ವಿಷಯನ ಇಟ್ಕೊಂಡು ಮನೆ ಮಂದಿಯೆಲ್ಲ ಅವರನ್ನು ನಾಮಿನೇಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಆಮೇಲೆ ಕಳಪೆ ಕೂಡ ಹೇಳ್ಬೋದು. ಯಾಕಂದರೆ ಮನೆಯಲ್ಲಿ ಯಾವ ಥರ ಡಿಸ್ಕಸ್ ಆಗುತ್ತೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರಾದರೂ ಒಬ್ಬರು ಏನಾದರೂ ತಪ್ಪು ಮಾಡಿದರೆ ಅವರಿಂದ ಆ ತಪ್ಪಿಂದ ಆ ಮನೆಯವ್ರಿಗೆ ಏನಾದರೂ ಎಫೆಕ್ಟ್ ಆದರೆ ಸೊ ಅಲ್ಲೇ ಒಂದು ಜಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಇವರಿಗೆ ಈ ಸಲ ಕಳಪೆ ಕೊಡ್ಬೋದೇನೋ ಆ ಥರ ಒಂದು ಮಾತುಗಳಾಗುತ್ತೆ. ಯಾಕಂದರೆ ಈ ಹಿಂದೆನೂ ಕೂಡ ಅಷ್ಟೇ, ಅಶ್ವಿನಿ ಮತ್ತು ಜಾನ್ವಿ ಅವರು ಮಾತಾಡಬೇಕಾದ್ರು ಕಳಪೆಯನ್ನು ಅವರಿಬ್ಬರು ಸೆಲೆಕ್ಟ್ ಮಾಡಿ ಮಾಡಿಕೊಡ್ತಿದ್ರು. ಇದ್ರ ಬಗ್ಗೆ ಸುದೀಪ್ ಅವರು ಕೂಡ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಆ ಥರ ಮಾಡೋದಾದ್ರೆ ಯಾಕೆ ಆ ಒಂದು ಗುಂಪಲ್ಲಿ ನಿರ್ಧಾರ ಮಾಡಬೇಡಿ ಅಂತಲೂ ಹೇಳಿದ್ದಾರೆ. ಆದರೂ ಎಷ್ಟೋ ಸಲ ಅದಕ್ಕಿಂತ ಆ ಒಂದು ಸುದೀಪ್ ಅವ್ರು ಹೇಳಿದ ಮೇಲೂ ಅಷ್ಟೇ ಕೆಲವೊಂದಿಷ್ಟು ಡಿಸ್ಕಸ್ಗಳನ್ನು ಅವರು ಗುಂಪಲ್ಲೇ ಮಾಡ್ಕೊಳ್ತಾರೆ. ಅಶ್ವಿನಿ ಮತ್ತು ಜಾನ್ವಿ ಅವರ ಆಗಿರ್ಬೋದು ಅಥವಾ ಬೇರೆ ಮನೆ ಸ್ಪರ್ಧೆಯೆಲ್ಲ ಅಷ್ಟಾಗಿ ಮಾಡಲ್ಲ. ಸೊ ಇವರಿಬ್ರು ಜಾಸ್ತಿಯಾಗಿ ಮಾಡಿರ್ತಾರೆ. ಸೊ ಮಾಜಿ ಸ್ಪರ್ಧಿಗಳಿಗೆ ಏನಾಗುತ್ತೆ, ಇವತ್ತೊಂದು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿರ್ತಾರೆ. ಆದಮೇಲೆ ಬಿಗ್ ಬಾಸಲ್ಲಿ ಮಂಜು ಅವರು ಇರ್ತಾರಲ್ಲ, ಅವರ ಮದುವೆ ಕೂಡ ಆಗುತ್ತೆ. ಇದಕ್ಕಾಗಿ ಬಿಗ್ ಬಾಸಲ್ಲಿ ವಿಶ್ ಕೂಡ ಮಾಡ್ತಾರೆ ಬಿಗ್ ಬಾಸ್ ಅವರು. ಬಿಗ್ ಬಾಸ್ ಅವರು ವಿಶ್ ಮಾಡಿದಾಗ ಗಿಲ್ಲಿ ಸುಮ್ಮನೆ ಇರ್ತಾರೆ. ಗಿಲ್ಲಿ ಕೂಡ ಎರಡನೇದೋ ಮೂರನೇದೋ ಅಂತಾನು ಹೇಳಿಸ್ತಾರೆ. ಅದಕ್ಕೆ ಮಂಜು ಅವರಿಗೆ ಬೇಜಾರಾಗ್ತದೆ. ಯಾಕಂದರೆ ಇದು ತುಂಬ ವೈಯಕ್ತಿಕ ವಿಷಯ ಆಯಿತು. ಮದುವೆ ಅನ್ನೋದು ಮಂಜು ಅವರ ವೈಯಕ್ತಿಕ ವಿಷಯ ಆಗಿ ಆ ವಿಷಯಕ್ಕೆ ಎರಡನೇದೋ ಮೂರನೇದೋ ಅಂದರೆ ಯಾರಿಗಾದ್ರೂ ಕೋಪ ಬರುತ್ತೆ. ಹಾಗಾಗಿ ಮಂಜು ಅವರು ನನ್ನ ವೈಯಕ್ತಿಕ ವಿಷಯ ಬಂದರೆ ಇಲ್ಲಿ ಸರ್ವರ್ ಮತ್ತೆ ಗೆಸ್ಟ್ ಆಗಿ ಇರಲ್ಲ, ಬೇರೆನೇ ಆಗುತ್ತೆ ಅನ್ನೋ ವಾರ್ನಿಂಗ್ ಕೊಡ್ತಾರೆ. ಆಮೇಲೆ ಅಷ್ಟೇ ರಜತ್ ಮತ್ತೆ ಗಿಲ್ಲಿ ನಡುವೆ ಒಂದಷ್ಟು ಮಾತುಗಳಾಗಿರ್ಬೋದು. ಮೋಕ್ಷಿತ್ ಅವ್ರು ಹೇಳ್ತಾರೆ, ನಮ್ಮ ಅಣ್ಣನ ಮದುವೆಗೆ ನಾವು ಬ್ಯಾಚುಲರ್ ಪಾರ್ಟಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ಅನ್ನೋದು ಒಂದು ಮಾತನ್ನು ಹೇಳ್ತಾರೆ. ಇದು ಕೂಡ ತುಂಬ ಯಾಕೋ ಬೇಡವಾದ ಮಾತು ಅಂತ ಅನ್ನಿಸ್ತು. ಯಾಕಂದರೆ ಅಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್. ಗೆಸ್ಟ್ ಅಂತ ಬಂದಾಗ ನಾವು ಗೆಸ್ಟನ್ನು ಗೆಸ್ಟ್ ರೀತಿಯಲ್ಲಿ ನೋಡಬೇಕು. ಈ ಥರ ಅವರನ್ನು ಹೀಯಾಳಿಸೋದಾಗಿರ್ಬೋದು, ಅವರಿಗೆ ಅವಮಾನ ಆಗೋ ರೀತಿ ಅಂತ ಮಾತಾಡೋದಾಗಿರ್ಬೋದು ಅಥವಾ ಅವರ ವೈಯಕ್ತಿಕ ವಿಷಯಕ್ಕೆ ಹೋಗೋದಾಗಿರ್ಬೋದು, ಈ ಥರ ಮಾಡಿದ್ರೆ ಬಿಗ್ ಬಾಸ್ ಅಲ್ಲಿ ನೆಕ್ಸ್ಟ್ ಈ ವಾರ ಏನಾಗುತ್ತೆ ಅಂದರೆ ಲಾಸ್ಟಲ್ಲಿ ಸುದೀಪ್ ಅವ್ರು ಏನಾದರೂ ಕ್ಲಾಸ್ ತಗೋತಾರೆ, ಆ ಒಂದು ಭಯ ಕಾಡುತ್ತೆ. ಈಗ ಗಿಲ್ಲಿ ಫ್ಯಾನ್ಸ್ ಮತ್ತೆ ಗಿಲ್ಲಿ ಏನು ಫಾಲೋ ಪೇಜ್ ಇದೆ ಅವರಿಗೆ ಈ ಥರ ಒಂದು ಭಯ ಕಾಡ್ತಿದೆ. ಯಾಕಂದರೆ ಗಿಲ್ಲಿ ಅವರಿಗೆ ಈ ಥರ ಒಂದು ಅವರ ಮಾತು ಅವರ ಕಂಟ್ರೋಲಲ್ಲಿ ಇರಲ್ಲ. ಹಾಗಾಗಿ ಏನು ಮಾತಾಡ್ತಾರೆ ಅವ್ರಿಗೂ ಗೊತ್ತಿರಲ್ಲ. ಒಂದೇನೋ ತಮಾಷೆ ಮಾಡೋಕ್ಕೆ ಹೋಗಿ ಇನ್ನೇನೋ ಹೇಳ್ತಾರೆ ಅವರು. ಈ ವಿಚಾರಕ್ಕೆ ಸಾಕಷ್ಟು ಸಲ ಗಿಲ್ಲಿ ನಾಮಿನೇಟ್ ಆಗಿರೋದಿದೆ, ಕಳಪೆಗೂ ಹೋದದ್ದು ಇದೆ. ಇದನ್ನೇ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಬಂದರೆ ಸುದೀಪ್ ಅವರು ಇದಕ್ಕೆ ಕ್ಲಾಸ್ ತಗೋತಾರೆ. ಯಾಕಂದರೆ ಲಾಸ್ಟ್ ಸೀಸನ್ ಆಗಿರ್ಬೋದು 10th ಸೀಸನಲ್ಲಿ ಸಂತು ಅವರು ಪ್ರತಾಪ್ ಅವ್ರಿಗೆ ಏನೋ ಒಂದು ಡ್ರೋನ್ ವಿಷಯದಲ್ಲಿ ತಮಾಷೆ ಮಾಡಿರ್ತಾರೆ. ಆ ಒಂದು ವಿಷಯಕ್ಕೆ ಆ ಒಂದು ಎಪಿಸೋಡ್ ಇಡೀ ಸಂತು ಅವ್ರಿಗೆ ಕ್ಲಾಸ್ ತಗೊಂಡಿರ್ತಾರೆ. ಹಾಗಾಗಿ ಈ ಸೀಸನಲ್ಲಿ ನೋಡಿದ್ರೆ ಯಾಕೋ ಸುದೀಪ್ ಅವರು ಗಿಲ್ಲಿಯವ್ರನ್ನ ಎಂಕರೇಜ್ ಮಾಡ್ತಿದ್ದಾರೆ. ಅಂದರೆ ಅವರ ಕಾಮಿಡಿ ಆಗಿರ್ಬೋದು, ಮಾತಾಡೋ ರೀತಿ ಆಗಿರ್ಬೇಕು. ಯಾಕಂದರೆ ಗಿಲ್ಲಿಯವರ ಸ್ವಭಾವನೇ ಅದೇ, ರೋಸ್ಟ್ ಮಾಡ್ಕೊಂಡು ಮಾತಾಡೋದು ಆಗಿರ್ಬೋದು ಅಥವಾ ರೇಗಿಸೋದು, ಈ ಒಂದು ಸ್ವಭಾವ ಗಿಲ್ಲಿಯವ್ರದ್ದು ಮುಂಚೆಯಿಂದನೂ ಗಿಲ್ಲಿಯವರ ಸ್ವಭಾವನೇ ಇದು. ಹಾಗಾಗಿ ಸುದೀಪ್ ಅವ್ರು ಅದಕ್ಕೆ ಏನೂ ಹೇಳೋಕ್ಕೋಗಿಲ್ಲ. ಕೆಲವೊಂದು ಹೇಳಿದ್ದಾರೆ, ಜಾಸ್ತಿಯಾಗಿ ಮಾತಾಡಬಾರ್ದು ಅಂದರೆ ಮಾತಾಡುವಷ್ಟು ಯಾರಿಗೂ ಮಾತಾಡೋ ರೈಟ್ಸ್ ಇಲ್ಲ ಅಂತ ಹೇಳಿದ್ದಾರೆ.
ಇನ್ನು ಈ ವಿಷಯವಾಗಿ ಗೆಸ್ಟ್ಗೆ, ಅದು ಕೂಡ ಮನೆಗೆ ಬಂದಿರೋ ಗೆಸ್ಟ್ ಕೂಡ ಅವರು, ಆ ಗೆಸ್ಟ್ಗೆ ಅವರು ಅವಮಾನ ಆಗೋ ರೀತಿ ಮಾತಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಯಾವ ರೀತಿ ಸುದೀಪ್ ಅವರು ಮಾತಾಡ್ಬೋದು ಅಂತ ನಾವು ನೋಡಬೇಕು. ಇನ್ನು ಈ ವಿಚಾರವಾಗಿ ಮನೆಯವರು ಕೂಡ ತುಂಬಾ ಮೌನವಾಗಿ ಹೋಗ್ತಾರೆ. ಯಾಕಂದ್ರೆ ರಜತ್ ಅವರು ಅಷ್ಟೇ ಖಡಕ್ ಆಗಿ ವಾರ್ನಿಂಗ್ ಕೊಡ್ತಾರೆ ಗಿಲ್ಲಿ ಅವರಿಗೆ, ನೀನು ಮಾತಾಡ್ದಾದ್ರೆ ನಂತರ ಮನೆಯ ಸದಸ್ಯರ ಹತ್ರ ಮಾತಾಡಾಗೆ ನನ್ನ ಹತ್ರ ಮಾತಾಡಬೇಡ ಅಂತ ಒಂದು ವಾರ್ನಿಂಗ್ ಕೊಡ್ತಾರೆ. ಈ ವಿಚಾರ ನೋಡಿದಾಗ ಎಲ್ಲ ಒಂದ್ ಕಡೆ ಕಿರಿಕ್ ಆಗಿದೆ ಅಂತಾನೆ ಅನಿಸ್ತದೆ. ಯಾಕೆ ಪ್ರೋಮೋ ನೋಡಿದ್ರು ಗೊತ್ತಾಗುತ್ತೆ. ಮಂಜು ಮತ್ತೆ ರಜತ್ ಅವರು ಗಿಲ್ಲಿ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಗಿಲ್ಲಿ ಏನ್ ಹೇಳಿದ್ರು ಅದನ್ನ ನೇರವಾಗಿ ಹೇಳ್ತಾರೆ, ಅದು ಅವರ ಸ್ವಭಾವಕ್ಕೆ ಅವರು ಅದನ್ನ ನೇರವಾಗಿ ಹೇಳ್ತಾರೆ. ಆದ್ರೆ ಅದೆಲ್ಲೋ ಒಂದ್ ಕಡೆ ಬೇರೆಯವ್ರಿಗೆ ಹಾನಿ ಆಗ್ಬೋದು ಅಥವಾ ಬೇರೆಯವ್ರಿಗೆ ಅದು ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅನ್ನೋದು ಅವ್ರು ಯೋಚನೆ ಮಾಡಿರಲ್ವೇನೋ ಅಂತ ಗೊತ್ತಿಲ್ಲ. ಆದ್ರೆ ತುಂಬಾನೇ ತೀರಾ ಹೋಗ್ತಿದ್ದಾರೆ ಅಂತಾನು ಅನಿಸ್ತಿದೆ ಗಿಲ್ಲಿ ಅವ್ರು. ಯಾಕಂದ್ರೆ ಮೊದ್ಲಿಗಿಂತ ಅವರ ಕಾಮಿಡಿ ಹೇಗಿತ್ತಂದ್ರೆ ಈಗ ತುಂಬಾ ಪರ್ಸನಲಿ ಟಾರ್ಗೆಟ್ ಮಾಡ್ತಾರೆ ಅಂತಾನೆ ಅನಿಸ್ತಾ ಇದೆ. ಆದ್ರೆ ಎಷ್ಟೇ ಟಾರ್ಗೆಟ್ ಮಾಡಿದ್ರು ಆ ಒಂದು ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು ಗಿಲ್ಲಿ ಅವ್ರದ್ದು. ಯಾಕಂದ್ರೆ ಅದರಲ್ಲಿ ಕಾಮಿಡಿನೂ ಇರುತ್ತೆ, ಸ್ಟ್ರೈಟ್ ಆಗಿ ಏನೋ ಒಂದು ಹೇಳ್ತಾರೆ, ಆಮೇಲೆ ಅವ್ರಿಗೆ ಬಯೋ ಅಂತಾನು ಇರುತ್ತೆ, ಎಲ್ಲ ಮಿಕ್ಸಪ್ ಆಗಿ ಏನ್ ಹೇಳ್ತಾರೆ ಆ ಒಂದು ಗಿಲ್ಲಿ ಅವ್ರು ಮಾತಾಡೋ ರೀತಿ ಇದೆಯಲ್ಲ, ಅದು ತುಂಬಾನೇ ಹೊರಗಡೆ ತುಂಬಾನೇ ಟ್ರೆಂಡ್ ಆಗ್ತಿದೆ. ಅಂದ್ರೆ ಗಿಲ್ಲಿಗೆ ಆ ಒಂದು ಮಾತಿನಿಂದನೇ, ಗಿಲ್ಲಿಯ ಕಾಮಿಡಿಯಿಂದನೇ ಹೊರಗಡೆ ತುಂಬಾ ಫ್ಯಾನ್ ಪೇಜಸ್ ಕ್ರಿಯೇಟ್ ಆಗಿದೆ. ಈ ಒಂದು ವಿಚಾರಕ್ಕೆ ಗಿಲ್ಲಿ ಅವರು ಇನ್ನೂ ಸ್ವಲ್ಪ ಅವರ ಮಾತುಗಳನ್ನ ಕಡಿಮೆ ಮಾಡ್ಬೋದೇನೋ, ಅಂದ್ರೆ ಒಬ್ಬರನ್ನ ಹೀಯಾಳಿಸಿ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡಿ ಅವರ ಆಟದ ಬಗ್ಗೆ ಗಮನ ಕೊಟ್ರೆ, ಆಮೇಲೆ ಮನೆಯಲ್ಲಿ ಕಾಮಿಡಿ ರೇಗಿಸೋದು ಇದು ಗಿಲ್ಲಿನೇ, ಬೇರೆ ಯಾರು ಅಲ್ಲಿ ಆ ತರ ಒಂದು ಕಾಮಿಡಿ ಆಗಿರ್ಬೋದು ಈ ಒಂದು ಮಾತುಗಳನ್ನ ಆಡಲ್ಲ. ಸೊ ಗಿಲ್ಲಿ ಅವ್ರಿಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಯಾಕಂದ್ರೆ ಅವರ ಕಾಮಿಡಿ ಆಗಿರ್ಬೋದು, ಅವರು ರೇಗಿಸೋ ರೀತಿಗಳಾಗಿರ್ಬೋದು, ಇದನ್ನ ಒಂದು ತೋರ್ಸ್ಕೊಳಕ್ಕಾಗಿರ್ಬೋದು ಅಥವಾ ಜನಗಳಿಗೆ ಇನ್ನೂ ಹತ್ತಿರ ಆಗೋಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಆದ್ರೆ ಅವ್ರು ತುಂಬಾ ಅದನ್ನ ಯೂಸ್ಲೆಸ್ ಆಗಿ ಬಳಸ್ಕೊಳ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅದು ಕಾರಣನೇ ಇಲ್ಲದೆ ಕೆಲವೊಂದೆಷ್ಟೋ ಮಾತುಗಳ ಗಿಲ್ಲಿ ಬಾಯಿಂದ ಬರೋದಿದೆ. ಇದರಿಂದ ಬೇರೆಯವ್ರಿಗೆ ತುಂಬಾ ಬೇಜಾರಾಗುತ್ತೆ. ಈಗ ಬಂದಿರೋ ಗೆಸ್ಟ್ಗಳಿಗೂ ಕೂಡ ಅಷ್ಟೇ ತುಂಬಾನೇ ಬೇಜಾರಾಗಿದೆ. ಬೇಜಾರಿಂದ ವಾರ್ನಿಂಗ್ ಕೂಡ ಕೊಡ್ತಾರೆ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಗಿಲ್ಲಿಗೆ ಯಾರೆಲ್ಲ ಬೈತಾರೆ, ಗಿಲ್ಲಿಂದ ಎಷ್ಟು ಜನಕ್ಕೆ ಬೇಜಾರಾಗಿದೆ, ಈ ಮಾತು ಗಿಲ್ಲಿ ಯಾಕಂತ ಹೇಳಿದ್ರು ಅಂದ್ರೆ ಪ್ರೋಮೋದಲ್ಲಿ ತೋರಿಸೋದೇ ಬೇರೆ, ಅಲ್ಲಿ ಆಗೋದೇ ಬೇರೆ ಇರುತ್ತೆ. ಸೊ ಅಲ್ಲಿ ಏನಾಗಿದೆ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.